ದೇವಲ ಗಣಗಾಪುರದಲ್ಲಿ ಮೊನ್ನೆ 24ನೇ ತಾರೀಕು ನಡೆದಿರುವಂತಹ ಒಂದು ದುರ್ಘಟನೆ, ಕೋಲಿ ಸಮಾಜದ ಯುವಕನ ಮೇಲೆ ದುಷ್ಕರ್ಮಿಗಳು ಮಾಡಿರುವಂತಹ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿ ಇವತ್ತು 24ನೇ ತಾರೀಕಿನ ದಿವಸ ಏನು ರಾತ್ರಿ 2 ಗಂಟೆಗೆ ದತ್ತು ಯಶವಂತ ಕಚ್ಚಿ ಎನ್ನುವ ಕೋಲಿ ಸಮಾಜದ ಯುವಕನ ತಲೆಯ ಮೇಲೆ, ಅವನ 2 ಕೈಗಳ ಮೇಲೆ ಮಾರಕಾಸ್ತ್ರಗಳಿಂದ ಬಹಳ ಗಂಭೀರವಾಗಿ ಬರ್ಬರವಾಗಿ ಕೊಲೆ ಮಾಡುವ ಉದ್ದೇಶದಿಂದ ಅವನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ನಾವು 24ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಭಾಗೇಶ್ ಕಚ್ಚಿ ನಮಗೆ ಮಾತನಾಡಿದಾಗ, ಇವತ್ತು ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ವಿ, ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು, ಇಲ್ಲದೆ ಹೋದರೆ SP ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಮಾತನಾಡಿದಾಗ, ಅವರು 4 ಗಂಟೆಯಿಂದ ಇಲ್ಲೇ ಇದ್ದೀನಿ ಸರ್, ನಾವು ಕೂಡಲೇ ಬಂಧಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ DSP ಅವರು ಕೂಡ ಮಾತನಾಡಿದೆ. ಮತ್ತು ಇಲ್ಲಿ ಬಂದು ಆಸ್ಪತ್ರೆ ಬಂದು ನೋಡಿದಾಗ ಆ ಒಂದು ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಆ ನೋಡುವಂಥ ಸ್ಥಿತಿಯು ಕೂಡ ನಾವು ನೋಡಬೇಕಾದ್ರೆ ಮನಸ್ಸು ಗಲಿಬಿಲಿ ಆಗ್ತಾ ಇತ್ತು. ಅಂಥ ಒಂದು ಗಂಭೀರವಾಗಿ ಹಲ್ಲೆ ಮಾಡಿದನ್ನು ಖಂಡಿಸಿ ಆವತ್ತು ಕೂಡ SP ಅವರಿಗೆ ನಾವು ಮಾತಾಡಿದ್ವಿ. ಇವತ್ತು ಏನು ಇಂಥ ಘಟನೆಯನ್ನು ಮಾಡಿದ್ದಾರೆ, ಇವರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ನಾವು ಅವತ್ತು ಮಾತನಾಡಿದಾಗ, ಅವರು ಕೇವಲ 1 ಗಂಟೆ ಟೈಮ್ ಕೊಡ್ರಿ, 1 ಗಂಟೆ ಒಳಗಡೆ ನಾವೆಲ್ಲ ತಯಾರಿಲಿದ್ದೀವಿ, 1 ಗಂಟೆ ಒಳಗಡೆ ಅರೆಸ್ಟ್ ಮಾಡ್ತೀವಿ, ನಾವು ಮಾಡಲಿಲ್ಲ ಅಂದರೆ ನೀವು ಪ್ರತಿಭಟನೆ ಮಾಡಿರಿ, SP ಕಚೇರಿ ಮುಂದೆ ಬರ್ತೀವಿ ಅಂತಂದಾಗ, ಅದರಂತೆ ಇವತ್ತು ಅವ್ರು 1 ಗಂಟೆ ಒಳಗಡೆ ಅವತ್ತು ಆರೋಪಿಗಳನ್ನು ಬಂಧಿಸಿದ ನಂತರ ನಾವು ಕೂಡ ಅವತ್ತು 24ನೇ ತಾರೀಕು SP ಅವರಿಗೆ ಮನವಿ ಪತ್ರ ಕೊಟ್ಟು ಇವತ್ತು ಗಣಗಾಪುರದ ಎಲ್ಲ ನಮ್ಮ ಯುವಕರ ಜೊತೆ, ಇವತ್ತು ಸಚಿನ್ ಇರ್ಬೋದು, ಅಲ್ಲಿನ ದಿಗಂಬರ್ ಕರ್ಜಗಿ, ಸಿದ್ದು ಡಾಂಗೆ, ಎಲ್ಲೂ ರಂಗ, ನಾವೆಲ್ಲರೂ ಕೂಡ SP ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಎದುರವಾಗಿ ಮಾತನಾಡಿ, ಈ ಒಂದು ಏನು ದುಷ್ಕರ್ಮಿಗಳಿದ್ದಾರೆ ಇವರು ಸಮಾಜಘಾತುಕ ಶಕ್ತಿಗಳಿದ್ದಾರೆ. ಈ ದುಷ್ಕರ್ಮಿಗಳು ಸಮಾಜಘಾತುಕ ಶಕ್ತಿ. ಇವತ್ತು ಅಲ್ಲಿ ಅಶಾಂತಿಯನ್ನ ಉಂಟು ಮಾಡುವಂಥ ಹುನ್ನಾರ ಇವರಲ್ಲಿದೆ. ಇವತ್ತು ಅವ್ರು ಯಾವುದೋ ಒಂದು ಹೆಸರು ಮಾಡ್ಕೋಬೇಕು, ಅಲ್ಲಿ ಏನಾದರೂ ಒಂದು ಅನಾಹುತ ಮಾಡ್ಬೇಕಂತ ತಿಳ್ಕೊಂಡೆ ಅವರು ಇಂಥ ಒಂದು ಘಟನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಘಟನೆ ಆದ ದಿನ ಅದು ಮಾಡಿದಂಥ ಯುವಕ ತನ್ನ ಮೊಬೈಲ್ನಾಗ ಒಂದು ಸ್ಟೇಟಸ್ ಇಟ್ಟಾನೆ, ತನ್ನ ಫೋಟೋ ಜೊತೆ ಡಾನ್ ಈಸ್ ಬ್ಯಾಕ್ ಅಂತ. ಅಂದರೆ ಈಗ ಇಲ್ಲಿ ಹಲ್ಲೆ ಮಾಡಿ ಹೋದಂಥವನು ಅವತ್ತೇ ಒಂದು ಸ್ಟೇಟಸ್ ಇಡ್ತಾನೆ, ಡಾನ್ ಈಸ್ ಬ್ಯಾಕ್ ಅಂತ. ಅದೆಲ್ಲ ನಾವು ಸ್ಕ್ರೀನ್ ಪ್ರಿಂಟ್ ಎಲ್ಲ ತೆಗೆದು ಇವತ್ತು SP ಅವ್ರಿಗೆ ಕೊಟ್ಟಿದ್ದೀವಿ. ಆ ದೃಷ್ಟಿಯಿಂದ ಇವತ್ತು ನಾವು ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವ್ರ ಬಗ್ಗೆ ನಾವು ಏನಪ್ಪ ವಿನಂತಿ ಮಾಡ್ತೀವಿ ಅಂದ್ರೆ, ಇಂಥ ಒಂದು ದುಷ್ಕರ್ಮಿಗಳನ್ನು ಸುಮ್ಮನೆ ಬಿಡಬಾರ್ದು, ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕು, ಇಂಥ ಸಮಾಜಘಾತುಕ ಶಕ್ತಿಗಳನ್ನು ಹತ್ತಿಕ್ಕಬೇಕು. ಇವತ್ತು ಅದನ್ನು ಏನು ಇವತ್ತು 31ನೇ ತಾರೀಕು ಕಲಬುರಗಿಯಲ್ಲಿ ಈಗ ನಮ್ಮ ಗಣಗಾಪುರದ ಯುವಕ ಏನು ದತ್ತು ಕಚ್ಚಿ ಅವ್ರ ಮೇಲೆ ಆಗಿರುವಂಥ ಹಲ್ಲೆಯನ್ನು ಖಂಡಿಸಿ ಅವರಿಗೆ ಸಮಾಜಕ್ಕೆ ಒಂದು ಹೋರಾಟವನ್ನು ಮಾಡಲಿಕ್ಕೆ ಇವತ್ತು 31ನೇ ತಾರೀಕಿನ ಒಂದು ಕಲಬುರಗಿಯಲ್ಲಿ ಹೋರಾಟವನ್ನು ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ನಾವು ಕೂಡ ನೈತಿಕವಾಗಿ ನಾವು ಬೆಂಬಲವನ್ನು ಘೋಷಿಸಿ ಇವತ್ತು ಇಂಥ ಘಟನೆಗಳು ಮರುಕಳಿಸಬಾರ್ದು, ಇವತ್ತು ಇಂಥ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕಬೇಕು. ಇವತ್ತು ಈ ಸಂದರ್ಭದಲ್ಲಿ ಮಾಡಿದಂಥ ಏನು ದುಷ್ಟರಿದ್ದಾರೆ, ಇವರ ಹಿನ್ನೆಲೆ ಏನು, ಇವರ ವೃತ್ತಿ ಏನು, ಇದೆಲ್ಲವನ್ನ ಪರಿಶೀಲಿಸಿ ಪೊಲೀಸ್ ಇಲಾಖೆ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಇಂಥ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕಬೇಕಂತ ನಾವು ಕೂಡ ಕಲಬುರಗಿಯ ಉಸ್ತುವಾರಿ ಸಚಿವರು, ಕರ್ನಾಟಕ ಗೃಹ ಮಂತ್ರಿ ಆದಂಥ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ನಾವು ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಬೆಂಗಳೂರು ಒಳಗಡೆ ಹೋಗಿ ಕೂಡ ನಾವು ಅವರಿಗೆ ಮನವಿ ಪತ್ರವನ್ನು ಕೊಡ್ತೇವೆ. ಇಂಥ ದುಷ್ಟ ಶಕ್ತಿಗಳು ಸಮಾಜದಲ್ಲಿ ಇವರಿಗೆ ಹತ್ತಿಕ್ಕುವಂಥ ಕೆಲಸ ಆಗಬೇಕು, ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಏನು ದತ್ತು ಖರ್ಚಿಗೆ ಏನು ಅನಾಹುತ ಆಗ್ಯದ ಅವರಿಗೆ ಸೂಕ್ತ ಬಂದೋಬಸ್ತ್, ಅವನಿಗೆ ರಕ್ಷಣೆಯನ್ನು ಕೊಡಬೇಕು. ಇವತ್ತಿಗೂ ಕೂಡ ಅವನು ಸಾವು ಬದುಕಿನ ಮತ್ತೆ ಹೋರಾಡ್ತಾ ಇದ್ದಾನೆ. ಇವತ್ತು ಅವನಿಗೆ ಹೆಚ್ಚಿನ ಚಿಕಿತ್ಸೆಗೆ ಏನಪ್ಪ ಅಂದ್ರೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಹೆಚ್ಚಿನ ಚಿಕಿತ್ಸೆ ಕೊಡುವಲ್ಲಿ ಇವತ್ತು ನಾವು ಮಾಡ್ತೀವಿ ಅಂದರೆ ಸರ್ಕಾರ ಕೂಡ ಆ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿ ಏನು ನಾಳೆ ಕಲಬುರಗಿಯಲ್ಲಿ 31ನೇ ತಾರೀಕು ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ತೆರಳಿ ಏನು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ, ಇದಕ್ಕೆ ನಾವು ಕೂಡ ನೈತಿಕವಾಗಿ ಬೆಂಬಲವನ್ನು ಕೊಟ್ಟು ಈ ಒಂದು ಏನು ಹಲ್ಲೆ ಆಗಿದೆ, ಈ ಒಂದು ಕೃತ್ಯ ಆಗಿದೆ, ಇದನ್ನು ನಾವು ಗಂಭೀರವಾಗಿ ಖಂಡಿಸ್ತೇವೆ. ನಮಸ್ಕಾರ.